ಇದರಿಂದ ಎಲ್ಲರೂ ಸಾಧಾರಣವಾಗಿ ಅನ್ಕೊಳ್ಳೋದೇನು, ಧರ್ಮಸ್ಥಳ ಸಂಸ್ಥೆ ಅಂತಂದ್ರೆ ಸಾಲ ಕೊಡ್ತಾರೆ, ಹಣಕಾಸಿನ ವ್ಯವಹಾರ ಮಾತ್ರ ಮಾಡ್ತಾರೆ. ಇಲ್ಲ, ಧರ್ಮಸ್ಥಳ ಸಂಸ್ಥೆ ಬರೀ ಹಣಕಾಸಿನ ಅಥವಾ ಆರ್ಥಿಕ ಸಂಸ್ಥೆ ಮಾತ್ರ ಅಲ್ಲ, ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸುವ ನಿಟ್ಟಿನಲ್ಲಿ ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ಮಧ್ಯವರ್ಜನ ಶಿಬಿರವನ್ನ ತಾವೆಲ್ಲ ಕೇಳಿರ್ಬೋದು. ಮಧ್ಯವರ್ಜನ ಶಿಬಿರವನ್ನು ಕೂಡ ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ ಹೀಗೆ ತಾಲೂಕಿನ ಹಲವಾರು ಭಾಗದಲ್ಲಿ ಮಾಡಿ ಅನೇಕರು ಮದ್ಯಪಾನ ವ್ಯಸನಗಳಾಗಿದ್ದವನ್ನ ಮತ್ತೆ ಸಮಾಜದ ಸುಸ್ಥಿತಿಗೆ ತರುವಂತ ಕಾರ್ಯವನ್ನ ಧರ್ಮಸ್ಥಳ ಮಾಡ್ತಾರೆ. ಧರ್ಮ ಅಂದ್ರೆ ಏನು? ಸತ್ಯವಾಗಿರೋದು, ಪ್ರಾಮಾಣಿಕವಾಗಿರುವುದೇ ಧರ್ಮ. ಆ ಧರ್ಮದ ನಡೆದಲ್ಲಿ ಕೂಡ ನಾವು ಹಿಂದೆ ಸರಿದ್ದೇವೆ. ಹಾಗಾಗಿ ಧರ್ಮದ ಪ್ರಭಾವನೆಯನ್ನು ಬೀರುವಂತಹ ಕಾರ್ಯವನ್ನು ಕೂಡ ಧರ್ಮಸ್ಥಳ ಸಂಸ್ಥೆ ಮಾಡ್ತಾರೆ. ಇನ್ನು ನಮಗೆ ಅತ್ಯಮೂಲ್ಯವಾಗಿ ಬೇಕಾದಂಥವು ಯಾವುವು? ನೀರು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ತಮ್ಮದೇ ಆದಂತಹ ಯೋಚನೆ, ಚಿಂತನೆ, ಮಂಥನ ಮಾಡ್ತಾ ಸಮಾಜವನ್ನ ಜಾಗೃತಿಗೆ ಕಾರಣಕರ್ತರಾಗಿದ್ದಾರೆ. ಹೀಗೆ ಹಲವಾರು ಕಾರಣಗಳಿಂದ ನಾವು ದಿಕ್ಕನ್ನ ತಪ್ಪುತ್ತಾ ಇರುವಂತಹ ನಮ್ಮ ಯುವ ಜನಾಂಗವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ನಿರಂತರವಾಗಿ ಕಳೆದ 12-13 ವರ್ಷಗಳಿಂದ ಮಾಡ್ತಾರೆ. ನಮ್ಮ ಯುವಕರು ಯಾವ ದಾರಿಯನ್ನ ತುಳಿಬೇಕು ಅನ್ನೋದು ಬಹಳ ಮುಖ್ಯ. ಶಿಕ್ಷಣದ ಸಂಬಳ ತಮ್ಮ ಮೌಲ್ಯಗಳನ್ನ ವೃದ್ಧಿಸಿಕೊಳ್ಳಬೇಕು, ಜೊತೆಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು, ಜೊತೆಗೆ ಮೌಲ್ಯಗಳನ್ನ ಬಿಟ್ಟು ಹೋಗದೇ ಇರುವ ಹಾಗೆ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ತರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯ. ಈಗ ಮಹಾತ್ಮ ಗಾಂಧೀಜಿಯವರು ಕೂಡ ನರಸವನ್ನು ತಿಂದಿದ್ರು, ಬೀಡಿಯನ್ನ ಕೂಡ ಸೇರುವಂತ ಒಂದು ಸಹವಾಸಕ್ಕೆ ಹೋಗಿ, ಆದರೆ ಆ ನಂತರ ಅವರು ಪಶ್ಚಾತ್ತಾಪ ಪಟ್ಟರು. ಈಗ ಗಾಂಧೀಜಿಯವರ ಬದುಕು ಜೀವನದಲ್ಲಿ ನೀವೆಲ್ಲ ಅದನ್ನ ಕಂಡಿರ್ಬೋದು. ಹಾಗಾಗಿ ಈ ಇನ್ನೂ